ಇಂಡಿಯಾದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂದ್ರೆ ಥಟ್ ಅಂತ ನೆನಪಾಗೋದೇ ಮಹೇಂದ್ರ ಸಿಂಗ್ ಧೋನಿ. ಭಾರತಕ್ಕೆ ಹಲವು ಟ್ರೋಫಿಗಳನ್ನು ಗೆದ್ದುಕೊಟ್ಟಿರೋ ಧೋನಿ ತಮ್ಮ 15 ವರ್ಷಗಳ ಕ್ರಿಕೆಟ್ ಕರಿಯರ್ನಲ್ಲಿ ಹಲವು ವಿಶ್ವ ದಾಖಲೆಗಳನ್ನು ಬರೆದಿದ್ದಾರೆ. ಭಾರತಕ್ಕೆ 3 ಐಸಿಸಿ ಪಂದ್ಯಾವಳಿಗಳನ್ನು ಗೆದ್ದ ಏಕೈಕ ನಾಯಕರಾಗಿದ್ದಾರೆ. ವಿಶ್ವದ ಬೆಸ್ಟ್ ಫಿನಿಷರ್ ಹಾಗೆ ವಿಕೆಟ್ ಕೀಪರ್ ಲಿಸ್ಟ್ನಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ವಿಕೆಟ್ಗಳ ಹಿಂದೆ ನಿಂತು ಎದುರಾಳಿಗಳ ವಿಕೆಟ್ ಭೇಟಿಯಾಡ್ತಿದ್ದ ಮಿಸ್ಟರ್ ಕೋಲ್ 538 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 829 ಬಾರಿ ಔಟ್ ಮಾಡಿದ್ದಾರೆ. ಅದರಲ್ಲೂ 0.08 ಸೆಕೆಂಡ್ಗಳಲ್ಲಿ ಮಾಡಿದ ವೇಗದ ಸ್ಟಂಪಿಂಗ್ ದಾಖಲೆಯನ್ನು ಹೊಂದಿದ್ದಾರೆ. ಸದ್ಯ ವಿಶ್ವದ ಸಾರ್ವಕಾಲಿಕ ಶ್ರೇಷ್ಠ ವಿಕೆಟ್ ಕೀಪರ್ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಒಂದು ಕಾಲದಲ್ಲಿ ಟೀಮ್ ಇಂಡಿಯಾದಲ್ಲಿ ವಿಕೆಟ್ ಕೀಪರ್ ಅಂದರೆ ಧೋನಿ ಒಬ್ಬರೇ ಇದ್ರು. ಬಟ್ ಈಗ ಸಿಚುಯೇಷನ್ ಹಂಗಿಲ್ಲ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗೋಕೆ ಆಟಗಾರರ ದಂಡೇ ಇದೆ. ಎಲ್ಲರೂ ಕೂಡ ಬ್ಯಾಟಿಂಗ್ ಮತ್ತು ವಿಕೆಟ್ ಕೀಪಿಂಗ್ನಲ್ಲೂ ಕೂಡ ಜಾದು ಮಾಡೋ ಪ್ಲೇಯರ್ಸ್. ಅಷ್ಟಕ್ಕೂ ಯಾರೆಲ್ಲ ಇದ್ದಾರೆ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಕ್ರಿಕೆಟ್ ಫೀಲ್ಡ್ನಲ್ಲಿ ಭಾರತ ತಂಡ ಹಿಂದೆಂದಿಗಿಂತಲೂ ಕೂಡ ಬಲಿಷ್ಠವಾಗಿದೆ. ಒಬ್ಬರಿಗಿಂತ ಒಬ್ಬರು ಬೆಸ್ಟ್ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲೂ ವಿಕೆಟ್ ಕೀಪಿಂಗ್ ಬ್ಯಾಟರ್ಗಾಗಿ 5 ರೇಸ್ನಲ್ಲಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿಯ ನಂತರ ಅವರ ಉತ್ತರಾಧಿಕಾರಿಯಾಗಿ ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ಭಾರತ ತಂಡಕ್ಕೆ ಎಂಟ್ರಿ ಆಗಿದ್ದರು. ಆದರೆ ಕಾರು ಅಪಘಾತಕ್ಕೀಡಾದ ಬಳಿಕ ರಿಷಬ್ ಸ್ಥಾನಕ್ಕೆ ಬೇರೆಯವರ ಎಂಟ್ರಿ ಆಗಿತ್ತು. ಇದೀಗ ಅಪಘಾತದಿಂದ ಚೇತರಿಸಿಕೊಂಡು ತಂಡಕ್ಕೆ ರಿಷಬ್ ಪಂತ್ ಕಂಬ್ಯಾಕ್ ಮಾಡಿದ್ದಾರೆ. ಆದರೆ ಅಪಘಾತದ ನಂತರ ರಿಷಬ್ ಪಂತ್ ನಿರೀಕ್ಷಿತ ಪ್ರದರ್ಶನವನ್ನು ನೀಡ್ತಾ ಇಲ್ಲ. T20 ವಿಶ್ವಕಪ್ನಲ್ಲಿ 1-2 ಪಂದ್ಯಗಳನ್ನು ಬಿಟ್ಟರೆ ಅವರ ಪ್ರದರ್ಶನ ಅಷ್ಟಕ್ಕಷ್ಟೇ ಇತ್ತು. ಹಾಗೆ ಶ್ರೀಲಂಕಾ ಸರಣಿಯಲ್ಲೂ ಕೂಡ ವಿಫಲರಾಗಿದ್ದರು. 7 ಬಾರಿ 20 ರೊಳಗೆ ಹಾಗೆ 4 ಸಲ 1 ಅಂಕಿ ಮೊತ್ತಕ್ಕೆ ವಿಕೆಟ್ ಒಪ್ಪಿಸಿದ್ದಾರೆ. ಹೀಗಾಗಿ ರಿಷಬ್ಗೆ ಪರ್ಮನೆಂಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ಲೇಸ್ ಸಿಗೋದು ಡೌಟ್ ಇದೆ. ಇನ್ನು ರೇಸ್ನಲ್ಲಿರೋ ಮತ್ತೊಬ್ಬ ಆಟಗಾರ ಕನ್ನಡಿಗ KL ರಾಹುಲ್. T20 ತಂಡದಲ್ಲಿ ಅವಕಾಶ ಕಳೆದುಕೊಂಡಿರೋ KL ರಾಹುಲ್ ಏಕದಿನ ತಂಡದಲ್ಲಿ ಅವಕಾಶ ಸಿಕ್ಕರೂ ಕೂಡ ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ. ಇನ್ನು ಟೆಸ್ಟ್ ತಂಡಕ್ಕೆ ಮರಳೋ ಸಾಧ್ಯತೆ ಇದ್ದು ತಮ್ಮ ಸ್ಥಾನ ಉಳಿಸಿಕೊಳ್ಳಬೇಕಾದರೆ ಉತ್ತಮ ಪ್ರದರ್ಶನದ ಅವಶ್ಯಕತೆ ಇದೆ. ಇನ್ನು ಸಂಜು ಸ್ಯಾಮ್ಸನ್ ಕಥೆಯೂ ಹೀಗೆ ಆಗಿದೆ. ಸದ್ಯಕ್ಕೆ ಸಂಜು ಸ್ಯಾಮ್ಸನ್ ಅವರನ್ನ T20 ಪಂದ್ಯಗಳಲ್ಲಿ ಮಾತ್ರ ಪರಿಗಣಿಸಲಾಗ್ತಾ ಇದೆ. ಆದರೂ ಕೂಡ ಅವರಿಂದ ನಿರೀಕ್ಷಿತ ಪ್ರದರ್ಶನ ಬರ್ತಾ ಇಲ್ಲ. ಮತ್ತೊಂದು ಕಡೆ ಉತ್ತಮ ಪ್ರದರ್ಶನ ನೀಡಿದ್ರೂ ಕೂಡ ಶಿಸ್ತಿನ ಕಾರಣದಿಂದ ತಂಡದಿಂದ ಹೊರಗೆ ಉಳಿದಿರುವ ಇಶಾನ್ ಕಿಶನ್ ಇತ್ತೀಚೆಗಷ್ಟೇ ಮುಗಿದ ಬುಚ್ಚಿಬಾಬು ಕ್ರಿಕೆಟ್ ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಹಾಗಾಗಿ ಶೀಘ್ರದಲ್ಲೇ ಇಶಾನ್ ಕಿಶನ್ ಭಾರತ ತಂಡಕ್ಕೆ ಮರಳೋ ಸಾಧ್ಯತೆ ಇದೆ. ಈ 4 ದಿಗ್ಗಜರ ಜೊತೆ ಯುವ ವಿಕೆಟ್ ಕೀಪರ್ ಧ್ರುವ್ ಜುರೇಲ್ ಕೂಡ ಪೈಪೋಟಿಯಲ್ಲಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಪ್ರದರ್ಶನ ನಿರೀಕ್ಷೆಗೂ ಮೀರಿ ಕೂಡ ಮಾಡಿದ್ರು. ಹೀಗಾಗಿ ಈ 5 ನಡುವೆ ಅಂತಿಮವಾಗಿ ವಿಕೆಟ್ ಕೀಪರ್ ಬ್ಯಾಟರ್ ಜಿದ್ದಾಜಿದ್ದಿನಲ್ಲಿ ಯಾರು ಉಳ್ಕೊಳ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ. ಒಂದು ತಂಡದ ಪ್ಲೇಯಿಂಗ್ 11ನಲ್ಲಿ ವಿಕೆಟ್ ಕೀಪರ್ಸ್ ಬ್ಯಾಟ್ಸ್ಮನ್ ಪಾತ್ರ ತುಂಬಾನೇ ಮಹತ್ವದ್ದು. ವಿಕೆಟ್ ಹಿಂದೆ ನಿಂತು ಚಾಣಾಕ್ಷತನದಿಂದ ವಿಕೆಟ್ ತೆಗೆಯೋ ಸಾಮರ್ಥ್ಯ ಬೇಕು. ಜಿಂಕೆ ವೇಗದಲ್ಲಿ ಜಿಗಿದು ಸ್ಟಂಪಿಂಗ್ ಮಾಡಬೇಕು. ಹಾಗೆ ಬ್ಯಾಟಿಂಗ್ನಲ್ಲೂ ಕೂಡ ತಂಡಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು. ಸದ್ಯ ರೇಸ್ನಲ್ಲಿರೋ ಈ 5 ಆಟಗಾರರು ಕೂಡ ಟೀಮ್ ಇಂಡಿಯಾದಲ್ಲಿ ಈಗಾಗಲೇ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಇದೇ ಕಾರಣಕ್ಕೆ ಯಾರನ್ನ ಅಂತಿಮವಾಗಿ ತಂಡದಲ್ಲಿ ಫೈನಲ್ ಮಾಡಬೇಕು ಅನ್ನೋದೇ BCCI ಮ್ಯಾನೇಜ್ಮೆಂಟ್ಗೆ ಸವಾಲಾಗಿದೆ.